ಮೇನ್ ಟಾಪಿಕ್ ತುಂಬಾ ಅಗತ್ಯ ಇರುವಂತದ್ದೇ ಒಂದು. ಯಾಕೆಂದ್ರೆ ಟ್ರೇಡಿಂಗ್ ಲೈಫ್ ಅಲ್ಲಿ ನಾವು ದಿನ ಯೂಸ್ ಮಾಡುವಂತ ಕೆಲಸ, ದಿನ ಯೂಸ್ ಮಾಡುವಂತಹ ಒಂದು ಟೂಲ್, ದಿನ ನಾವು ಮಾಡ್ಬೇಕಾಗಿರೋ ಪರ್ಫೆಕ್ಷನ್ನೆಸ್ ಅದಿದ ಈ ಜಾಗದಲ್ಲಿ ತುಂಬಾ ತುಂಬಾ ಅಗತ್ಯ. ಅದು ಯಾವುದು ಗೊತ್ತಿರುತ್ತೆ? ಎಸ್, ದ ರೈಟ್ ಎಂಟ್ರಿ. ನೋಡಿ, ಕೆಲವು ಕಡೆ ನಾವು ಕರೆಕ್ಟ್ ಆಗಿ ಎಂಟ್ರಿ ಆದ್ವಿ ಅಂತ ಆದ್ರೆ ಖುಷಿಯ ಸಂಭ್ರಮ, ಎಲ್ಲರಿಗೂ ಖುಷಿ ಖುಷಿ, ಎಲ್ಲ ಸಂಭ್ರಮದಿಂದ ಇರ್ತಾರೆ. ಕರೆಕ್ಟ್ ಅಲ್ವಾ? ಆದ್ರೆ ಅದೇ ಕೆಲವು ಕಡೆಗೆ ನಾವು ರಾಂಗ್ ಎಂಟ್ರಿ ಆಗೋದ್ರೆ ಕಷ್ಟ. ಲೈಕ್ ಗಂಡ ಹೆಂಡತಿ ಜಗಳ ಆಡ್ತಿರ್ಬೇಕಾರೆ, ಯಾರೋ ಒಂದಿಬ್ರು ಒಟ್ಟಾಡ್ತಿರ್ಬೇಕಾರೆ ಮಧ್ಯ ಹೋದ್ವಿ ಅಂತ ಆದ್ರೆ ಅವರೊಟ್ಟಿಗೆ ನಮಗೂ ಸೇರಿ ಬೈತಾರೆ, ಅಥವಾ ನಮ್ಮನ್ನ ಅವರು ವಿಲ್ಲನ್ ತರ ನೋಡ್ತಾರೆ. ಯಾಕಪ್ಪ ಇವನ್ ಬಂದ ಅಂತ. ಕರೆಕ್ಟ್ ಅಲ್ವಾ? ಅಂದ್ರೆ ಅಗೇನ್ ಏನಂತ ಹೇಳಿದ್ರೆ ಒಂಥರ ನಾವು ಅನಗತ್ಯವಾದಂತಹ ಒಂದು ಗೆಸ್ಟ್ ಆಗಿ ಹೋಗ್ತೀವಿ. ಸೊ ಅದೇ ರೀತಿ ಎಂಟ್ರಿ ಅನ್ನೋದು ಕರೆಕ್ಟ್ ಆಗಿ ಇರಬೇಕು. ಎಂಟ್ರಿ ತಪ್ಪಿದ್ರೆ ಎಲ್ಲೋ ಒಂದು ಕಡೆಗೆ ರಾಂಗ್ ಎಂಟ್ರಿ ಕೊಟ್ವಿ ಅಂತ ಆದ್ರೆ ಅದು ರಾಂಗ್ ಆಗುತ್ತೆ. ಸೊ ನೀವೆಲ್ಲ ಈಗ ಸ್ಮಾರ್ಟ್ ಇದೀರಿ, ಈಗ ನಮ್ಮ ಪ್ಯಾಟರ್ನ್ ನಿಮ್ಗೆಲ್ಲ ಅರ್ಥ ಆಗ್ತಾ ಇದೆ. ಯಾಕಂದ್ರೆ ನೀವು ರೆಗ್ಯುಲರ್ ಆಗಿ ನಮ್ಮ ವಿಡಿಯೋಸ್ನೆಲ್ಲ ವಾಚ್ ಮಾಡ್ತಾ ನೀವು ನಮ್ಮ ಪ್ಯಾಟರ್ನ್ ಅರ್ಥ ಮಾಡ್ಕೊಂಡಿದ್ದೀರಿ. ಸೊ ಎಂಟ್ರಿ ಅನ್ನೋದು ತುಂಬಾ ಮುಖ್ಯವಾಗಿರೋದು. ಸೊ ಡೈರೆಕ್ಟ್ ಆಗಿ ನಾವು ರೈಟ್ ಎಂಟ್ರಿಯನ್ನ ರೈಟ್ ಟೈಮಿಂಗ್ಸ್ ಅಲ್ಲಿ ನಾವು ಮಾಡಿದ್ರೆ ನಾವು ಪಾಸ್ ಆಗ್ತೀವಿ. ಕರೆಕ್ಟ್ ಅಲ್ವಾ? ಆದ್ರೆ ನಾವೀಗ ನಮ್ಮ ಸಬ್ಜೆಕ್ಟ್ ಅಲ್ಲೇ ನೋಡೋಣ. ಯಾಕೆಂದ್ರೆ ನಿಮ್ಗೆ ಗೊತ್ತಿರುತ್ತೆ. ನೋಡಿ, ಈಗ ನಮ್ ನಿಫ್ಟಿ ಚಾರ್ಟ್ ಅಲ್ಲಿ ನಮ್ ಲೈನ್ಸ್ ಎಲ್ಲ ಇದೆ. ಕರೆಕ್ಟಾ? ಆದ್ರೆ ಕರೆಕ್ಟ್ ಪಾಯಿಂಟ್ ಅನ್ನ ನೋಟ್ ಮಾಡಿ, ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಲ್ಲ, ಕರೆಕ್ಟ್ ಪಾಯಿಂಟ್ ಅನ್ನ ನೋಟ್ ಮಾಡಿ ಎಂಟ್ರಿ ಮಾಡಿದ್ರೆ ನಮ್ಗೆ ಅಲ್ಲಿ ಒಳ್ಳೆ ಪ್ರಾಫಿಟ್, ಸ್ಟಾಪ್ ಲಾಸ್ ಮ್ಯಾನೇಜ್ ಆಗುತ್ತೆ, ಎಲ್ಲ ನಡೆಯುತ್ತೆ. ಕರೆಕ್ಟಾ? ಅದೇ ಏನಾದ್ರೂ ರಾಂಗ್ ಎಂಟ್ರಿ ತಕೊಂಡ್ರೆ, ಅಂದ್ರೆ ನೋಡಿ, ಪ್ರಾಪರ್ ಆಗಿ ಕ್ಲೋಸಿಂಗ್ ಆಗಿಲ್ಲ, ರೀಟೆಸ್ಟ್ ಆಗಿಲ್ಲ, ನಾವು ಸ್ವಲ್ಪ ಅರ್ಜೆಂಟ್ ಮಾಡಿ ತಗೊಂಡ್ವಿ, ಈ ರೀತಿ ಎಲ್ಲ ಮಾಡಿದ್ರೆ ಏನಾಗೋಗುತ್ತೆ, ನಮ್ಗೆ ಅಲ್ಲಿ ಲಾಸ್ ಆಗುತ್ತೆ. ನಾವು ಸ್ಟಾಪ್ ಲಾಸ್ ಮ್ಯಾನೇಜ್ಮೆಂಟ್ ಕರೆಕ್ಟ್ ಆಗಿ ಬರಲ್ಲ. ಸ್ಟಾಪ್ ಲಾಸ್ ಕರೆಕ್ಟ್ ಆಗಿ ಬರ್ಲಿಲ್ಲ ಅಂದ್ರೆ ಆಟೋಮೆಟಿಕ್ ಆಗಿ ನಮ್ಮ ಎಂಟ್ರಿ ರಾಂಗ್ ಆಗ್ತಿದ್ದಂಗೆನೆ ಲಾಸ್ ಆಗುತ್ತೆ. ಲಾಸ್ ಆಗ್ತಿದ್ದಂಗೆ ನಾವೇನ್ ಮಾಡ್ತೀವಿ, ತಿರ್ಗಾ ಓವರ್ ಟ್ರೇಡಿಂಗ್ ಮಾಡ್ತೀವಿ. ಎಲ್ಲಿ? ಅದೇ ಜಾಗದಲ್ಲಿ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಈ ಜಾಗದ ನೀವು ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಅಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಏನಂತ ಹೇಳಿದ್ರೆ ಅಲ್ಲಿ ಎಷ್ಟು ಎಂಟ್ರಿ ಸಿಕ್ಕಿದೆ, ಯಾವ ಕಡೆ ಅಂತ. ಒಂದು ಕಾಲ, ಇಲ್ಲ ಪುಟ್ಟ, ಇಲ್ಲಿ ಕಾಲ, ಒಂದು ಪುಟ್ಟ, ಯಾವ್ದು ಅಂತಾನೆ ಗೊತ್ತಾಗಲ್ಲ. ಆಚೆ ಈಚೆ ನಾವೊಂಥರ ಜಂಬಲ್ ಮಾಡ್ಕೊಂಡು ಓವರ್ ಟ್ರೇಡಿಂಗ್ ಮಾಡ್ಕೊಂಡು ಲಾಸ್ ಮಾಡ್ಕೊಂಡು ಕೊನೆಗೆ ಎಂಡ್ ಆಫ್ ದ ಡೇ ಟ್ರೇಡಿಂಗ್ ಅಲ್ಲಿ ಹಿಂಗ ಆಗೋಯ್ತಲ್ಲ ಅಂತಾರೆ. ಅದೇ ಸ್ವಲ್ಪ ತಾಳ್ಮೆಯಿಂದ ಇದ್ದು ಕರೆಕ್ಟ್ ಜಾಗದಲ್ಲಿ ಎಂಟ್ರಿ ತಗೊಂಡ್ವಿ ಅಂತ ಆದ್ರೆ ಪಕ್ಕಾ ಮೂವ್ಮೆಂಟ್ ಸಿಗುತ್ತೆ, ಪಕ್ಕಾ ಟ್ರೇಡ್ ಸಿಗುತ್ತೆ. ಆ ತಾಳ್ಮೆಯಿಂದ ಕಾಯ್ಬೇಕಷ್ಟೇ. ಕರೆಕ್ಟ್ ಅಲ್ವಾ? ನಿಮ್ಗೆಲ್ಲ ಗೊತ್ತಿದೆ, ಕಂಟ್ರೋಲ್ಡ್ ಮೈಂಡ್ ಸೆಟ್ ಅಲ್ಲಿ ಅದೆಲ್ಲ ಬರುತ್ತೆ. ಪೇಷನ್ಸಿ, ಆಮೇಲಿಂದ ಕರೆಕ್ಟ್ ಒಂದು ಡಿಸಿಪ್ಲಿನ್ ಟ್ರೇಡಿಂಗ್ ಸಿಸ್ಟಮ್, ಆಮೇಲಿಂದ ಕರೆಕ್ಟ್ ಆದಂತಹ ಒಂದು ಎಂಟ್ರಿ ಎಕ್ಸಿಟ್. ಸೊ ನಿಮ್ಗೆ ಇದೆಲ್ಲ ಗೊತ್ತಿದೆ. ಸೊ ಇದನ್ನೇ ನಾವು ಹೇಳ್ಕೊಡೋದು ಕೋಚ್ ಟ್ರೇಡರ್, ಮತ್ತೇನು ಹೇಳ್ಕೊಡೋದಿಲ್ಲ. ಪ್ರಾಪರ್ ಎಂಟ್ರಿ, ಪ್ರಾಪರ್ ಎಕ್ಸಿಟ್, ಪ್ರಾಪರ್ ಸ್ಟಾಪ್ ಲಾಸ್, ಇದು ಕರೆಕ್ಟ್ ಆಗಿ ಗೊತ್ತಿತ್ತಂತಾದ್ರೆ ನಿಮ್ಮ ಟ್ರೇಡಿಂಗ್ ಜರ್ನಿ ಇಸ್ ಈಸಿ. ನೀವು ಯಾರ ಕೋರ್ಸ್ ಬೇಕಾದ್ರೆ ತೆಗೆದು ನೋಡಿ, ಕೋರ್ಸ್ ಅಲ್ಲಿ ಏನ್ ಹೇಳ್ತಾರೆ, ಸ್ಟ್ರಾಟಜಿ ಎಲ್ಲ ಹೇಳ್ತಾರೆ. ಇಲ್ಲಿ ಬಂದ್ರೆ ಎಂಟ್ರಿ ತಗೊಬಹುದು ಅಂತ ಹೇಳ್ತಾರೆ, ಆದ್ರೆ ಎಂಟ್ರಿ ತಗೊಳ್ಳಿ ಅಂತ ಯಾರು ಹೇಳುದಿಲ್ಲ. ನಾವು ಇಲ್ಲಿ ಹೇಳ್ತಿರೋದು ನಿಮ್ಗೆ ಕರೆಕ್ಟ್ ಎಂಟ್ರಿ ಪಾಯಿಂಟ್ ಅನ್ನ, ಅದು ಆಪ್ಷನ್ಸ್ ಅಲ್ಲಿ ರೇಟ್ ವೈಸ್ ಅಲ್ಲಿ ಹೇಳಿ, ಇದೇ ಜಾಗದಲ್ಲಿ ಎಂಟ್ರಿ ತಗೊಳ್ಳಿ, ಇದೇ ಜಾಗಕ್ಕೆ ಸ್ಟಾಪ್ ಲಾಸ್ ಇಡಿ, ಇದೇ ಜಾಗದಲ್ಲಿ ಹೋಗುತ್ತೆ. ಅದು ಕರೆಕ್ಟ್ ಆಗಿ ಸಪೋರ್ಟ್ ತಗೊಂಡಿದೆ, ಕರೆಕ್ಟ್ ಆಗಿ ರೆಸಿಸ್ಟೆನ್ಸ್ ತಗೊಂಡಿದೆ. ಕರೆಕ್ಟ್ ಅಲ್ವಾ? ಇದೆಲ್ಲ ಆಗೋದು ಯಾವಾಗ ನಾವು ಕರೆಕ್ಟ್ ಆಗಿ ನಮ್ಮ ಒಂದು ಸಿಸ್ಟಮ್ ಇದನ್ನ ಅರ್ಥ ಮಾಡ್ಕೊಂಡಾಗ. ಸೊ ಎಂಟ್ರಿ ರಾಂಗ್ ಇದ್ರೆ ಎಲ್ಲ ರಾಂಗ್, ಅದೇ ಎಂಟ್ರಿ ರೈಟ್ ಇದ್ರೆ ಎಲ್ಲ ರೈಟ್. ಸ್ಟಾಪ್ ಲಾಸ್ ರೈಟ್ ಇರುತ್ತೆ, ಎಕ್ಸಿಟ್ ರೈಟ್ ಇರುತ್ತೆ, ಟಾರ್ಗೆಟ್ ರೈಟ್ ಇರುತ್ತೆ, ಎಲ್ಲದೂ ರೈಟ್ ಇರುತ್ತೆ. ಅದೇ ಏನಾದ್ರು ರಾಂಗ್ ಆಯ್ತು ಅಂತ ಹೇಳಿದ್ರೆ ಟೋಟಲ್ ರಾಂಗ್. ಓವರ್ ಟ್ರೇಡಿಂಗ್ ಆಗುತ್ತೆ, ಫಿಯರ್ ಆಗುತ್ತೆ, ತಗೊಳಕ್ಕಾಗಲ್ಲ, ಎಲ್ಲ ಸೈಕಾಲಜಿಕಲ್ ಏನೆಲ್ಲ ಡಿಸ್ಟರ್ಬೆನ್ಸ್ ಇದೆ ಎಲ್ಲ ಒಟ್ಟೊಟ್ಟಿಗೆ ಬಂದ್ಬಿಡುತ್ತೆ. ಕರೆಕ್ಟ್ ಅಲ್ವಾ? ಸೊ ನೀವು ಅರ್ಥ ಮಾಡ್ಕೊಳ್ಳಿ, ದ ಎಂಟ್ರಿ ಆಫ್ ಎವ್ರಿ ಟ್ರೇಡ್ ಇಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಸ್ಟಾಪ್ ಲಾಸ್. ಸ್ಟಾಪ್ ಲಾಸ್ ಗಿಂತನೂ ಎಂಟ್ರಿ ಕರೆಕ್ಟ್ ಆಗಿರ್ಬೇಕು. ಎಂಟ್ರಿ ಕರೆಕ್ಟ್ ಆಗಿದ್ರೆ ಸ್ಟಾಪ್ ಲಾಸ್ ಕರೆಕ್ಟ್ ಆಗಿರುತ್ತೆ, ಸ್ಟಾಪ್ ಲಾಸ್ ಹಿಟ್ ಆಗಲ್ಲ. ಎಂಟ್ರಿ ರಾಂಗ್ ಆಯ್ತಂದ್ರೆ ಸ್ಟಾಪ್ ಲಾಸ್ ಬೇಗ ಹಿಟ್ ಆಗುತ್ತೆ. ಆಮೇಲೆ ನಾವ್ ಹೇಳೋದೇನು, ಸ್ಟಾಪ್ ಲಾಸ್ ರಾಂಗ್ ಅಂತ ನಮ್ ಗಮನ ಸ್ಟಾಪ್ ಲಾಸ್ ಕಡೆಗೆ ಹಾಕ್ತಿವಿ. ಅದೇ ಸ್ಟಾಪ್ ಲಾಸ್ ಕಡೆ ಅಲ್ಲ ನಮ್ಮ ಗಮನ ಎಂಟ್ರಿ ಕಡೆಗೆ ಹಾಕ್ಬೇಕು. ಯಾವಾಗ ನಾವು ಎಂಟ್ರಿ ಕಡೆ ಗಮನ ಹಾಕ್ತಿವೋ ನಮ್ಮ ಸ್ಟಾಪ್ ಲಾಸ್ ಹಿಟ್ ಆಗುದೇ ಇಲ್ಲ. ಎಂಟ್ರಿ ಕರೆಕ್ಟ್ ಇಲ್ಲ ಅಂದ್ರೆ ಸ್ಟಾಪ್ ಲಾಸ್ ಖಂಡಿತವಾಗ್ಲೂ ಹಿಟ್ ಆಗುತ್ತೆ. ಸೊ ನೋ ದ ರೈಟ್ ಎಂಟ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಕಂಪ್ಲೀಟ್ ಮಾಡ್ತೇನೆ. ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಅಲ್ಲಿ ತಿಳಿಸಿ ನಿಮ್ಗೆ ಹೇಗೆ ಅನಿಸ್ತು ಅಂತ ವಿಡಿಯೋ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.